ಹಾಯ್ ಫ್ರೆಂಡ್ಸ್. ಹಾಯ್ ಹಲೋ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಶುಕ್ರವಾರ ಬೆಳಗ್ಗೆ, ಶುಕ್ರವಾರ ಒಂದು 5:30ಗೆ ಎದ್ದಿದ್ದೀನಿ. ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಇವತ್ತು ಶುಕ್ರವಾರ ಅಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಮತ್ತು ಪೂಜೆ ಎಲ್ಲ ಮಾಡಬೇಕು. ಅದಕ್ಕೆ ಬೇಗ ಎದ್ದು ನಾನಿವಾಗ ಫ್ರೆಶ್ ಅಪ್ ಆಗಿ ಫಸ್ಟು ನಾನು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ದೇವ್ರಿಗೊಂದು ನಮಸ್ಕಾರ ಹಾಕಿ ಇಡೀ ದಿನ ಚೆನ್ನಾಗಿಡಪ್ಪ, ಇಡೀ ದಿನ ನನ್ನ ಈ ದಿನಚರಿ ಚೆನ್ನಾಗಿರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಅಡುಗೆ ಮನೆಗೆ ಹೋಗಿ ಅಡುಗೆಗೆ ಶುರು ಮಾಡ್ಕೊತೀನಿ. ಅದಕ್ಕೂ ಮುಂಚೆ ನಾನು ಎಫ್ ಎಮ್ ಕೇಳ್ತೀನಿ. ನನಗೆ ಎಫ್ ಎಮ್ಮು ಜಾಸ್ತಿ ಇಷ್ಟ. ಬೆಳಗ್ಗೆ ನಾನು ಎದ್ದು ಒಂದು 5:30ಗಾದರೆ ಆವಾಗ ಎದ್ದರೆ ಆವಾಗಲೇ ಹಾಕ್ಬಿಡ್ತೀನಿ, ಇಲ್ಲಾಂದರೆ 6 ಗಂಟೆಗೆ ಹಾಕ್ತೀನಿ. ಎಷ್ಟೊತ್ತಿಗೆ ಎದ್ದೊಳ್ತೀನೋ ಅಷ್ಟೊತ್ತಿಗೆ ಹಾಕ್ತೀನಿ. ಅದರಲ್ಲಿ ಸುಪ್ರಭಾತ ಬರುತ್ತೆ, ಒಳ್ಳೊಳ್ಳೆ ಹಾಡುಗಳು ಬರುತ್ತೆ, ದೇವ್ರ ಹಾಡುಗಳೆಲ್ಲ ಬೆಳಗ್ಗೆ. ಹಂಗಾಗಿ ಎಫ್ ಎಮ್ಮು ಹಾಕ್ತೀನಿ. ಇನ್ನು ಅಲ್ಲಿ ಎಫ್ ಎಮ್ ಹಾಕ್ಬಿಟ್ಟು ಬಂದು ಹಾಗೆ ಸ್ವಲ್ಪ ಇವಾಗ ಅಡುಗೆ ಮನೆಗೆ ಬಂದು ಅಡುಗೆ ಮನೆಯಲ್ಲಿ ಟೀ ಇಟ್ಕೊಳ್ಳೋಣ ಅಂತ. ನಮ್ಮ ಯಜಮಾನ್ರು ಇನ್ನೂ ಎದ್ದಿಲ್ಲ, ನಾನು ಒಬ್ಳಿಗೆ ಇಟ್ಕೊತಾ ಇದ್ದೀನಿ. ಒಬ್ಳಿಗೆ ಅಂದರೆ ಅವ್ರಿಗೂ ಸೇರಿಸಿ ಇಟ್ಟಿದ್ದೀನಿ. ಫಸ್ಟಿಗೆ ನಾನಿವಾಗ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನೇನು ಸ್ವಲ್ಪ ದಿವಸ ಫ್ರೆಂಡ್ಸ್, ಈ ಚಳಿಗಾಲ ಫುಲ್ಲು ಹೋಗ್ಬಿಡ್ತು ಅಂದರೆ ಆವಾಗ ಈ ಕಾಫಿ ಟೀ ಇದ್ರ ಕಡೆ ಇಂಟ್ರೆಸ್ಟೇ ಇರೋದಿಲ್ಲ. ಆಮೇಲೆ ನಾರ್ಮಲಾಗಿ ಏನು ಕುಡಿಬೇಕು ಅಂತ ಅನಿಸೋದೇ ಇಲ್ಲ. ನಾರ್ಮಲಾಗಿ ಕೆಲಸ ಮಾಡ್ಕೊಂಡು ಎದ್ದೋಗ್ಬಿಡ್ತೀರಿ ಬೆಳಗ್ಗೆ ಎದ್ದು. ಇವಾಗ ಇನ್ನು ಸ್ವಲ್ಪ ಚಳಿ ಇರೋದು ಮತ್ತು ಈ ಅಭ್ಯಾಸ ಬೇರೆ ಮಾಡ್ಕೊಂಡಿರ್ತೀರಲ್ವ, ಬೆಳಗ್ಗೆ ಎದ್ದ ತಕ್ಷಣ ಈ ಚಳಿಗೆ ಕಾಫಿ ಟೀ ಕುಡಿಬೇಕು ಅಂತ ಅಭ್ಯಾಸ ಸಹ ಸ್ವಲ್ಪ ಕಮ್ಮಿ ಹೋಗ್ಬಿಡುತ್ತೆ. ಅಲ್ಲಿವರೆಗೂ ಆಮೇಲೆ ಕಾಫಿ ಟೀ ಕಮ್ಮಿ ಮಾಡಿಬಿಡ್ತೀನಿ. ಇವಾಗ ಟೀಗೆ ಇಟ್ಬಿಟ್ಟು ಹಾಗೆ ಅಡುಗೆ ಮಾಡೋದಕ್ಕೆ ನೀರು ಗುಂಡಿನಲ್ಲಿ ಖಾಲಿಯಾಗಿತ್ತು. ಎಕ್ಸ್ಟ್ರಾ ಒಂದು ಬಿಂದಿಗೆ ಇಟ್ಕೊಂಡಿರ್ತೀನಿ, ಅದನ್ನ ಇವಾಗ ಗುಂಡಿಗೆ ಹಾಕ್ಕೊತಾ ಇದ್ದೀನಿ. ನೆನ್ನೆ ತೊಳೆದಿಟ್ಕೊಂಡಿದ್ದೆ, ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನ ಅದನ್ನ ಚೆಲ್ಬಿಟ್ಟು ಇವಾಗ ಮತ್ತೆ ಎಕ್ಸ್ಟ್ರಾ ಬಿಂದಿಗೆನಲ್ಲಿರೋದನ್ನ ಹಾಕಿದ್ದೀನಿ. ಮತ್ತೆ ಇನ್ನೊಂದು ಸರಿ ತೊಳೆದು ಇಟ್ಕೊಬೇಕು. ಇವಾಗ ಸದ್ಯಕ್ಕೆ ಅಡುಗೆ ಮಾಡೋಕ್ಕೆ ಬೇಕಲ್ವ ಫ್ರೆಂಡ್ಸ್, ಅದಕ್ಕೆ ಇವಾಗ ಗುಂಡಿಗೆ ನೀರು ಹಾಕ್ಬಿಟ್ಟು ಹಾಗೆ ಅನ್ನ ಮಾಡ್ಕೊಳಕ್ಕೆ ಅಂತಲೂ ಸಹ ಅಕ್ಕಿ ತೆಗೆದಿರ್ತೀನಿ. ನಾನು ಪಾತ್ರೆನಲ್ಲೇ ಮಾಡ್ಕೊಳೋದು. ಮತ್ತು ಸ್ವಲ್ಪ ಶುಂಠಿ ತುರಿದು ಹಾಕ್ಕೊತಾ ಇದ್ದೀನಿ. ಬರೀ ಟೀ ಕುಡಿಯೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಶುಂಠಿ ಸ್ವಲ್ಪ ತುರಿದು ಹಾಕ್ತೀನಿ. ಅದು ಟೀ ಕುದಿಯೋ ಅಷ್ಟರಲ್ಲಿ ಅನ್ನಕ್ಕೂ ಸಹ ಇಟ್ಕೊತಾ ಇದ್ದೀನಿ. ನಾನು ಅನ್ನನ ಪಾತ್ರೆನಲ್ಲೇ ಮಾಡ್ಕೊತೀನಿ ಫ್ರೆಂಡ್ಸ್, ಕುಕ್ಕರಲ್ಲಿ ಮಾಡೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊಸೈಟಿ ಅಕ್ಕಿ ಆದರೆ ಅನ್ನನ ಕುಕ್ಕರಲ್ಲಿ ಮಾಡ್ಕೊತೀನಿ. ಸೊಸೈಟಿ ಅಕ್ಕಿ ಕುಕ್ಕರಲ್ಲಿ ಚೆನ್ನಾಗಾಗುತ್ತೆ. ಈ ಅನ್ನ ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಎಲ್ಲ ಏನಾಗುತ್ತೆ, ಅದು ಪಾತ್ರೆನಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಬೆಳಗ್ಗೆ ತಿಂಡಿಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಫಸ್ಟಿಗೆ ಒಂದು ತಟ್ಟೆನಲ್ಲಿ ಇಟ್ಕೊಂಡ್ಬಿಡ್ತೀನಿ ತರಕಾರಿ ಎಲ್ಲ, ಮತ್ತು ಇನ್ನೊಂದು ತಟ್ಟೆನ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ನಾವೇನಾದರೂ ಈ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಬಿಸಾಡ್ತಿರಲ್ಲ ಹೊಟ್ಟು, ಅದೆಲ್ಲ ಡೈರೆಕ್ಟ್ ಆ ತಟ್ಟೆಗೆ ಹಾಕ್ಕೊಬೋದು, ಇಲ್ಲಾಂದರೆ ಕಲ್ಲೆಲ್ಲ ಗಲೀಜಾಗಿರುತ್ತೆ. ಇವಾಗ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಅಷ್ಟರಲ್ಲಿ ಟೀನೂ ಸಹ ಆಗಿತ್ತು, ಅನ್ನಕ್ಕೂ ಸಹ ಇಟ್ಟಿದ್ದೀನಿ. ಅನ್ನ ಹಾಕ್ತಾ ಇರಲಿ, ಈ ಕಡೆ ನನಗೆ ಟೀ ಕುಡಿಬೇಕು ಅಂತ ಟೀ ಬಂದು ಕುಡಿತಾ ಇದ್ದೀನಿ. ಇನ್ನೂ ನಮ್ಮ ಯಜಮಾನ್ರು ಎದ್ದೋಳಿಲ್ಲ, ಅವರಿನ್ನೂ ಮಲಗೇ ಇದ್ದಾರೆ. ನಾನು ಮಾತ್ರ ಟೀ ಕುಡಿದ್ಬಿಟ್ಟು ಇವಾಗ ಹಾಗೆ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಟಿಫನ್ ಬಂದು ಸಿಂಪಲ್ಲಾಗಿ ವಾಂಗಿಭಾತ್ ಮಾಡ್ಕೊಳ್ಳೋಣ ಅಂತ. ವಾಂಗಿಭಾತ್ ಅಂತ ಅಂದರೆ ಬದನೆಕಾಯಿ ಹಾಕ್ತಾಯಿಲ್ಲ ಫ್ರೆಂಡ್ಸ್, ನಾನು ಬಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಮಾಮೂಲಿ ಇದು ಚಿತ್ರಾನ್ನ ಮಾಡ್ತಾರಲ್ವ, ಟೊಮೊಟೊ ಗೊಜ್ಜು ಅದೆಲ್ಲ ಅದೇ ಥರನೇ ಮಾಡ್ಕೊತಾ ಇದ್ದೀನಿ. ಹುಣ್ಸೆಹಣ್ಣು ಹಾಕಲ್ಲ ನಾನು, ಟೊಮೊಟೊ ಹಾಕ್ಕೊತೀನಿ. ನನಗೆ ಹುಣ್ಸೆಹಣ್ಣು ಹಾಕಿ ವಾಂಗಿಭಾತು ಅಷ್ಟೊಂದು ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಟೊಮೊಟೊ ಹಾಕಿ ವಾಂಗಿಭಾತ್ ಮಾಡಿದ್ರೆ ಅದು ಇಷ್ಟಪಡ್ತೀನಿ. ಮಾಮೂಲಿ ಹೋಟ್ಲುಗಳಲ್ಲೆಲ್ಲ ಮಾಡ್ತಾರಲ್ಲ, ಅದು ಒಂದು ಸ್ವಲ್ಪ ಲೈಟಾಗಿ ಅಂದರೆ ಹೊರಗಡೆ ಹೋದಾಗ ಯಾವಾಗಾದರೂ ತಿಂತೀನಿ ಅಷ್ಟೇ. ಆದರೆ ನಾನು ಯಾವತ್ತೂ ಹುಣ್ಸೆಹಣ್ಣು ಹಾಕಿ ಮಾಡೋದಿಲ್ಲ. ಇವಾಗೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಇದು ಬದನೆಕಾಯಿ ಹಾಕ್ತಾಯಿಲ್ಲ, ಅದ್ರ ಬದಲು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಚಿತ್ರಾನ್ನ ಯಾವ ಥರ ಮಾಡ್ತೀರೋ ಅದೇ ಥರನೇ ಮಾಡಿ ಕಲಸೋ ಥರ ಮಾಡ್ಕೊತೀನಿ. ಡೈರೆಕ್ಟಾಗಿ ಎಲ್ಲ ಕುಕ್ಕರಲ್ಲಿ ಹಾಕ್ಬಿಟ್ಟು ಮಾಡ್ತಾರೆ, ಒಬ್ಬೊಬ್ಬರು ಪಾತ್ರೆನಲ್ಲಿ ಅಕ್ಕಿ ಮಾಡ್ತಾರೆ, ಮಸಾಲೆ ಎಲ್ಲ ಹಾಕ್ಬಿಟ್ಟು ಅಕ್ಕಿ ತೊಳೆದಾಕ್ತಾರೆ. ನಾನು ಆ ಥರ ಮಾಡಲ್ಲ, ನಾನು ಆ ಥರ ಕಲಿಸ್ಕೊತೀನಿ. ಮಾಮೂಲಿ ಅಂದರೆ ನಮಗೆ ಚಿತ್ರಾನ್ನ ಆಗಿರ್ಬೋದು, ಪುಳಿಯೋಗರೆ, ಇಲ್ಲಾಂದರೆ ಈ ವಾಂಗಿಭಾತ್ ಆ ಥರ ಎಲ್ಲ ಏನಾದರೂ ಮಾಡಿಕೊಂಡ್ರೆ
ಅದಕ್ಕೇನಾದರೂ ಸ್ವಲ್ಪ ಚಟ್ನಿ ಏನಾದರೂ ಮಾಡ್ಕೊಬೇಕು, ಅದು ಸ್ವಲ್ಪನೂ ಮಾಡ್ಕೊತೀನಿ. ಈಗ ನೋಡಿ ಫಸ್ಟಿಗೆ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊಬೇಕು, ಆವಾಗಲೇ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರೋದು. ಮೆತ್ತಗಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಚೆಚ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಅದು ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗುತ್ತೆ, ಕ್ಯಾಪ್ಸಿಕಮ್ ಸ್ವಲ್ಪ ಲೇಟ್ ಆಗುತ್ತಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್ ವಾಂಗಿಬಾತು. ನನಗೆ ಈ ಥರ ಮಾಡೋದೇ ಇಷ್ಟ. ನಾನು ಈ ಥರನೇ ಮಾಡೋದು. ಅದರಲ್ಲೂ ನಮ್ಮ ಯಜಮಾನರು ಈ ಥರದ್ದೆಲ್ಲ ತಿನ್ನೋದು ಕಮ್ಮಿ ಅಲ್ವಾ. ಏನಾದರೂ ಅಪರೂಪಕ್ಕೆ ಈ ಥರ ಮಾಡಿದ್ರೆ ಒಂದು ಸ್ವಲ್ಪ ಪರವಾಗಿಲ್ಲ ತಿಂತಾರೆ. ಅದೇ ಡೈಲಿ ಮಾಡ್ತಾಯಿದ್ರೆ ಅವರಿಗೆ ಇಷ್ಟ ಆಗಲ್ಲ. ಇವಾಗ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇವಾಗಲೇ ಉಪ್ಪು ಹಾಕ್ಕೊಂಬಿಡ್ತೀನಿ, ನನಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ಅನ್ನಕ್ಕೂ ಸಹ ಹಾಕ್ಕೊಂಡಿರ್ತೀರಲ್ವ, ಇದಕ್ಕೆ ನೋಡಿಕೊಂಡು ಹಾಕಬೇಕು. ಇವಾಗ ನೋಡಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಅದು ಅಷ್ಟು ಬೇಯೋದು ಬೇಡ, ಅಷ್ಟೊಂದು ಮೆತ್ತಗಾಗೋದು ಬೇಡ, ಆ ಥರ ಇರಬೇಕು, ಆವಾಗಲೇ ಚೆನ್ನಾಗಿರೋದು. ಇದಿಷ್ಟೆಲ್ಲ ಮಾಡ್ಕೊತಾ ಇದ್ದೀನಿ. ಬೆಳಕಾಗೇ ಬಿಡ್ತು ಫ್ರೆಂಡ್ಸ್, ಎಷ್ಟು ಬೆಳಕಾಗಿದೆ ನೋಡಿ. ಟೈಮು ಬೇಗ ಹೋಗ್ಬಿಡುತ್ತೆ. ನಾನಿಲ್ಲಿ FM ಹಾಕಿರ್ತೀನಲ್ವಾ, ಹಂಗಾಗಿ ನಾನು ಮ್ಯೂಟ್ ಮಾಡಿಕೊಡ್ತೀನಿ, ಅದು ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ. ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಸ್ವೆಟ್ರ್ ಅವಶ್ಯಕತೆನೇ ಇರಲ್ಲ, ಆರಾಮಾಗಿರ್ಬೋದು. ಮತ್ತು ಬೆಳಗ್ಗೆ ಟೈಮು ಸ್ವಲ್ಪ ಬೇಗ ಎದ್ದೊಳಕ್ಕಾಗುತ್ತೆ, ಚಳಿಗಾಲದಲ್ಲಿ ಎದ್ದೊಳೋದಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ ಇವಾಗ ವಾಂಗಿಬಾತು ಇವಾಗ ಇನ್ನೂ ಪೌಡ್ರ್ ನಾನು ಹಾಕಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ನಾನಿಲ್ಲಿ GRB ಪೌಡ್ರು ಯೂಸ್ ಮಾಡ್ತಾ ಇರೋದು. ನಮಗೆ ಯಾವುದು MTR ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು. ನಾನು ಈ GRB ಯೂಸ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಈ ಥರದ್ದೆಲ್ಲ ಯಾವುದು ಯೂಸ್ ಮಾಡೋದಿಲ್ವಲ್ಲ, ಅದಕ್ಕೆ ಪ್ಯಾಕೆಟ್ ತಂದು ಇಟ್ಕೊತೀನಿ. ತುಂಬ ಮಾಡಂಗಿದ್ದಿದ್ರೆ ವಾರಕ್ಕೊಂದು 2 ಸರಿ 3 ಸರಿ ಈ ಥರ ಟಿಫನ್ ಐಟಮ್ ಏನಾದರೂ ಮಾಡಂಗಿದ್ದಿದ್ರೆ ನಾವೇ ಮನೆಯಲ್ಲಿ ಸ್ವಂತ ಪೌಡ್ರ್ ಮಾಡಿಟ್ಕೊಬೋದು. ಯಾವಾಗಲೂ ಅಪರೂಪಕ್ಕೆ ಮಾಡೋದಕ್ಕೆ ಏನಕ್ಕೆ ಫ್ರೆಂಡ್ಸ್ ಮಾಡಿಟ್ಕೊಳೋದು, ಬರೀ ಪ್ಯಾಕೆಟು ಒಂದು ಪ್ಯಾಕೆಟ್ ಮಾಡ್ಕೊಂಬಂದರೆ ನನಗೆ 2 ಟೈಮ್ ಆಗುತ್ತೆ, ಸಾಕಲ್ವಾ. ಇವಾಗ ನೋಡಿ ಅದನ್ನೆಲ್ಲ ಚೆನ್ನಾಗಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಬಾತು ರೆಡಿ ಆಗುತ್ತೆ. ಇದನ್ನ ವಾಂಗಿಬಾತು ಅಂತಲೇ ತಿಳ್ಕೊಬೋದು, ಇಲ್ಲ ಕ್ಯಾಪ್ಸಿಕಮ್ ಬಾತು ಅಂತಾದ್ರೂ ತಿಳ್ಕೊಬೋದು. ವಾಂಗಿಬಾತು ಪೌಡ್ರ್ ಹಾಕೋದ್ರಿಂದ ವಾಂಗಿಬಾತು ಅಂತಲೇ ತಿಳ್ಕೊತೀನಿ. ಅನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನ ನಾವು ಮಾಡಿದ ತಕ್ಷಣ ಬಿಸಿ ಮುಚ್ಚಿಡಬಾರ್ದು, ಸ್ವಲ್ಪ ಆರಿಸಿ ಬಿಡಬೇಕು, ಆವಾಗ ಕಲಸೋದಕ್ಕೆ ಚೆನ್ನಾಗಾಗುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಇಷ್ಟು ಆಯಿತು ನೋಡಿ. ಆದಮೇಲೆ ಬೆಳಗ್ಗೆ ರಾತ್ರಿಯೇ ನಾನು ಬಾಗಿಲೆಲ್ಲ ಗುಡಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿದ್ದೆ. ಈ ಥರ ಮಾಡ್ಕೊಂಡಿದ್ದಕ್ಕೆ ನನಗೆ ಬೆಳಗ್ಗೆ ಸ್ವಲ್ಪ ಈಸಿ ಆಯಿತು. ಬೆಳಗ್ಗೆನೇ ಟಿಫನ್ ಮಾಡಿ ಬಾಗಿಲಿಗೆಲ್ಲ ಗುಡಿಸಿ ರಂಗೋಲಿ ಹಾಕೋದ್ರೆ ಲೇಟ್ ಆಗುತ್ತೆ. ಮತ್ತು ನಮ್ಮ ಯಜಮಾನ್ರು ಹೋಗೋ ಟೈಮ್ಗೆ ನಾನು ಇದು ಮಾಡ್ಕೊಬೇಕಾಗಿತ್ತು. ಅಂದರೆ ನಮ್ಮ ಯಜಮಾನ್ರು ಅವರು ಯಾವುದೇ ಗಂಡಸಾಗಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ಅವರು ಹೊರಗಡೆ ಕೆಲ್ಸಕ್ಕೆ ಹೋಗಬೇಕಾದ್ರೆ ನಾವು ಹಾಕೋ ರಂಗೋಲಿ ಅವರು ತುಳಿದು ಅವ್ರು ಹೋಗಿದ್ದಕ್ಕೆ ಮುಂಚೆ ನಾವು ಹಾಕಿದ್ರೆ ಅವ್ರಿಗೂ ಒಳ್ಳೆಯದು, ನಮಗೂ ಅಷ್ಟೇ ಒಳ್ಳೆಯದಾಗುತ್ತೆ. ಏನೋ ಅದೊಂದು ನಂಬಿಕೆ. ನಾನೀಗ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೊಂಬಂದು ಬಿಸಿಲಲ್ಲಿ ನಿಂತಿದ್ದಾರೆ, ಬಿಸಿಲು ಕಾಯಿಸ್ತಾ ಇದ್ದಾರೆ. ಹಾಗೆ ಅವ್ರಿಗೆ ಇವಾಗ ಟಿಫನ್ ಹಾಕ್ಕೊಡೋಣ ಅಂತಂದ್ಬಿಟ್ಟು ನಾನು ಮನೇಲಿ ಅವ್ರು ಇರೋ ಅಷ್ಟೊತ್ತಿಗೆ ಕಸ ಎಲ್ಲ ಗುಡಿಸ್ಕೊಂಬಿಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಕೆಲಸ ಅವ್ರು ಇರೋಷ್ಟರಲ್ಲಿ ಮಾಡ್ಕೊತೀನಿ. ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತು ಯಾವುದೇ ರೀತಿಗೇನು ಕೆಲಸ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ. ಇವಾಗ ನೋಡಿ ಅವ್ರಿಗೆ ತಿಂಡಿ ಹಾಕ್ಕೊಡೋಣ ಅಂತಂದ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ. ಸ್ವಲ್ಪ ಚಟ್ನಿನೂ ಸಹ ಮಾಡ್ಕೊಂಡಿದ್ದೆ, ಸೇಮ್ ಹೋಟ್ಲಲ್ಲೇ ಇರುತ್ತಲ್ಲ ಅದೇ ಟೇಸ್ಟ್ ಇತ್ತು ಫ್ರೆಂಡ್ಸ್. ಚಟ್ನಿನೂ ಮತ್ತು ಆ ಕ್ಯಾಪ್ಸಿಕಮ್ಮು ವಾಂಗಿಬಾತು ಮಾಡಿರೋದಕ್ಕೆ ಸೂಪರಾಗಿತ್ತು. ನಮ್ಮ ಯಜಮಾನ್ರಿಗೆ ತಟ್ಟೆಗೆ ಹಾಕ್ಕೊಟ್ಬಿಟ್ಟು ಹಾಗೆ ಅವ್ರಿಗೆ ಬಾಕ್ಸ್ಗೂ ಸಹ ಹಾಕ್ಕೊಡ್ತಾಯಿದ್ದೀನಿ. ಅವರು ಟಿಫನ್ ಮಾಡಿಬಿಟ್ಟು ರೆಡಿಯಾಗಿ ಟಿಫನ್ ಮಾಡಿಬಿಟ್ಟು ಅವರು ಹೋಗೋಕ್ಕೂ ಸಹ ರೆಡಿಯಾಗಿದ್ದರು.
ಲಂಚ್ ಬ್ಯಾಗ್ ಒಂದು ತೊಗೊಬೇಕು ಫ್ರೆಂಡ್ಸ್. ಲಂಚ್ ಬ್ಯಾಗ್ ತೊಗೊಳ್ಳೋಣ ಅಂತ ಅಂದ್ಕೊತೀನಿ. ಅದು ನಾನು ಹೊರಗಡೆ ಹೋದಾಗ ಖಂಡಿತ ಈ ಸರಿ ಹೋದಾಗ ತೊಗೊಂಬರ್ಬೇಕು. ಇದೊಂದು ಬ್ಯಾಗ್ ಇಟ್ಕೊಂಡಿದ್ದೆ, ಆದರೆ ಈ ಬ್ಯಾಗು ಅವ್ರು ಪರ್ಮನೆಂಟಾಗಿ ಕೆಲ್ಸಕ್ಕೆ ಹೋದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಇವಾಗ ತೊಗೊಂಬಂದ್ಬಿಡ್ತೀನಿ. ಬ್ಯಾಗ್ ಅಂದರೆ ಬೇಡ, ಇದು ತುಂಬ ಬಾಳಿಕೆ ಬರೋದಿಲ್ಲ ಬ್ಯಾಗು, ಮತ್ತು ಅದು ಅಲ್ಲದೆ ವೈಟುದು, ಇದು ಒಗೆಯೋಕ್ಕೂ ಆಗೋದಿಲ್ಲ. ಅದಕ್ಕೆ ಬ್ಯಾಗ್ ಒಂದು ತೊಗೊಬೇಕು, ಲಂಚ್ ಬ್ಯಾಗು. ಸರಿ, ಅವರು ಕೆಲ್ಸಕ್ಕೆ ಹೋಗಿ 1 ಅವರು ನಾನು ಯಾವುದೇ ರೀತಿ ಏನು ಕೆಲಸ ಮಾಡಿಲ್ಲ. ನಾನು ಟಿಫನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಡಿಯೋ ಸ್ವಲ್ಪ ಇತ್ತು, ಎಡಿಟಿಂಗೆಲ್ಲ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ಆದಮೇಲೆ ಒಂದು 9:15ನಲ್ಲಿ ಮತ್ತೆ ನಾನು ಕೆಲಸ ಶುರು ಮಾಡಿಕೊಂಡೆ. 1 ಅವರು ಆಗುತ್ತೆ ಫ್ರೆಂಡ್ಸ್. ರಾತ್ರಿನೇ ಸ್ವಲ್ಪ ಎಡಿಟಿಂಗೆಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಸ್ವಲ್ಪ ಚೆಕ್ ಮಾಡಿ ತಮ್ನೇಲ್ ಕೊಡಬೇಕಾಗುತ್ತೆ ಬೆಳಗ್ಗೆ ಹಾಕೋ ವಿಡಿಯೋಗೆ. ಅದೆಲ್ಲ 1 ಅವರಲ್ಲಿ ಮುಗಿಸ್ಕೊತೀನಿ. ಇನ್ನು ಬಾಗಿಲಿಗೆಲ್ಲ ನಾನು ರಾತ್ರಿಯೇ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿರ್ತೀನಿ. ಇದು ಬಾಗಿಲು ಅಂದರೆ ಹೊಸ್ಲಿಗೆ ಇದು ಬೆಳಗ್ಗೆ ಟೈಮ್ ಹಾಕ್ತೀನಿ. ಟೈಮ್ ಇದ್ದರೆ ನಾನು ಒಂದು ದಿವಸ ಮುಂಚೆನೇ ಮಾಡ್ಕೊತೀನಿ. ಟೈಮ್ ಇಲ್ಲ ಅಂತಂದರೆ ಆವತ್ತು ಶುಕ್ರವಾರನೇ ಮಾಡ್ಕೊತೀನಿ. ಇವಾಗ ನೋಡಿ, ನಾನು ಹೊಸ್ಲನ್ನ ನೀಟಾಗಿ ತ್ಯಾವದ ಬಟ್ಟೆನಲ್ಲೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಈ ಥರ ಒಂದು ಬಟ್ಲಿಗೆ ಅರಿಶಿನ ಹಾಕ್ಕೊಂಡು ಉಜ್ಕೊತಾ ಇದ್ದೀನಿ. ಎಲ್ಲೂ ಸ್ವಲ್ಪನೂ ಗ್ಯಾಪ್ ಇಲ್ದಿದ್ದಂಗೆ ಉಜ್ಜಬೇಕು ಫ್ರೆಂಡ್ಸ್. ಅರಿಶಿನ ಹೊಸ್ಲಿಗೆ ಉಜ್ಜೋದ್ರಿಂದ ನಾವು ನಿಜವಾಗ್ಲೂ ನಮಗೆ ಆ ಮನೆ ಎಷ್ಟು ಕಳೆ ಇರುತ್ತೆ ಗೊತ್ತಾ ಹೊಸ್ಲ ಹತ್ರ. ಬೇಕಾದರೆ ನೀವು ಮಾಡಿ ನೋಡಿ. ಅದೊಂದು ಅರಿಶಿನ ಚೆನ್ನಾಗಿ ಉಜ್ಜಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಒಂದು ರಂಗೋಲಿ ಹಾಕಿ ಒಂದೊಂದು ಹೂವು ಇಟ್ಟು ನೋಡಿ, ಅದೊಂಥರ ಏನೋ ಒಂದು ಕಳೆ ಇರುತ್ತೆ ನಮಗೆ. ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾಗೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊತೀನಿ. ನನಗೆ ಹೇಳ್ಬೇಕಂದ್ರೆ ರಂಗೋಲಿ ಹಾಕೋದಕ್ಕೆ ಬರಲ್ಲ. ಚಿಕ್ಕದಾಗಿ ಹಾಕೋದು ನಾನು ರಂಗೋಲಿ. ಹೊಸ್ಲ ಮೇಲೆ ಬಂದರೆ ಈ ರಂಗೋಲಿ ನಾನು ಫುಲ್ಲು ಹೊಸ್ಲೆಲ್ಲ ಹಾಕಲ್ಲ ರಂಗೋಲಿ. ಈ ಥರ ಆ ಕಡೆ ಈ ಕಡೆ ಎಳೆಗಳು ಒಂದು ಆ ಕಡೆ 6 ಎಳೆ, ಈ ಕಡೆ 6 ಎಳೆ ಬಿಡ್ತೀನಿ. ಒಟ್ಟು 12 ಆಗುತ್ತೆ. ಒಬ್ಬೊಬ್ಬರು 24 ಹಾಕ್ತಾರೆ. ನಾನು 6 ಅಂದರೆ ಒಟ್ಟು 12 ಎಳೆ. ಇನ್ನು ನೋಡಿ, ಆ ಎಳೆಗಳ ಪಕ್ಕ ಈ ಥರ ರಂಗೋಲಿ ಪುಡಿ ಹಾಕಿಬಿಟ್ಟು ಈ ಥರ ಕೈಯಲ್ಲಿ ಒಂದು ಚಿತ್ರ ಬಿಡಿಸ್ತೀನಿ. ಒಂದು ಲುಕ್ಕಾಗಿರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ನಾವು ಈ ಥರ ಕೈಯಲ್ಲಿ ಬಿಡಿಸಿದ್ರೆ ಯಾವ ಥರ ಡಿಸೈನ್ ಬೇಕಾದರೂ ಬಿಡಿಸ್ಬೋದು, ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕೆಮ್ಮಣ್ಣು ಅಂದರೆ ಕೆಂಪು ಮಣ್ಣು ಬರುತ್ತಲ್ಲ, ಅದು ಬೇಕಾದರೂ ಹಾಕ್ಬೋದು. ಇಲ್ಲ ಅಂತಂದರೆ ಅರಿಶಿನ ಕುಂಕುಮನೇ ಹಾಕಿ ಬಿಟ್ಟರು ಚೆನ್ನಾಗಿರುತ್ತೆ. ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ. ಇವಾಗ ಹೊಸ್ಲ ಮೇಲೆ ಇಷ್ಟು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಇನ್ನು ಕೆಳಗಡೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ತುಂಬ ಸಿಂಪಲ್ಲಾಗಿ ಚಿಕ್ಕದಾಗೂ ಸಹ ಅಲ್ಲಿ ಹಾಕ್ಕೊತೀನಿ. ಅಲ್ಲಿ ರಂಗೋಲಿ ಹಾಕಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಅಲ್ಲಿ ಎಲ್ಲ ರಂಗೋಲಿ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊತೀನಿ. ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ನಾನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಇವಾಗ ಒಂದು ಮನೆಗೆ ಸೊಸೆಯಾಗಿ ಹೋದರೆ ಅಲ್ಲಿ ಒಬ್ಬೊಬ್ಬರ ಮನೇಲಿ ಒಬ್ಬೊಬ್ಬರೇ ಸೊಸೆ ಇರ್ತಾರೆ. ಇನ್ನು ಕೆಲವ್ರ ಮನೆಯಲ್ಲಿ 2, 3 ಇರ್ತಾರೆ. ಇವಾಗೆಲ್ಲ ಸಾಮಾನ್ಯವಾಗಿ 2 ಸೊಸೆದಿರು ಒಂದು ಮನೆಗೆ ಇದ್ದೇ ಇರುತ್ತೆ, ಇಲ್ಲ ಒಬ್ರು ಇರ್ತಾರೆ. ಅಕ್ಕ ತಂಗಿರು ವಾರಗೀತಿರು ಯಾವಾಗಲೂ ಅಷ್ಟೇ. ಅಕ್ಕ ತಂಗಿರು ಸ್ವಂತ ಅಕ್ಕ ತಂಗಿದಿರು ಆಗೋದಿಲ್ಲ. ಅದು ಬರೀ ಮಾತಿಗೆ ಅಷ್ಟೇ ಅಕ್ಕ ತಂಗಿರು ಅಂತ ಅನ್ನೋದು. ವಾರಗೀತಿರು ಯಾವಾಗಲೂ ಅಷ್ಟೇ ಸ್ವಂತ ಅಕ್ಕನಿಗೆ ಅಂತ ಹೆಚ್ಚು ಒಂದು ಇದೇನು ಕೊಡೋದಿಲ್ಲ ಫ್ರೆಂಡ್ಸ್. ಆ ಬಾಂಧವ್ಯನ ಕೊಡೋದಿಲ್ಲ. ಇದು ನನ್ನ ಅನುಭವದ ಮಾತು. ಅವರು ಎಷ್ಟೇ ಅವರಲ್ಲಿ ಒಂದು ಒಳ್ಳೆತನ ಇರಲಿ, ಎಷ್ಟೇ ಒಂದು ಅಡ್ಜಸ್ಟ್ಮೆಂಟು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಒಂದಲ್ಲ ಒಂದು ಸರಿ ಆ ವಾರಗೀತಿ ಅನ್ನೋ ಒಂದು ಮಾತಿರುತ್ತಲ್ಲ, ಆ ಪದದ ಅರ್ಥ ಏನು ಅಂತ ತೋರಿಸ್ಬಿಡ್ತಾರೆ. ಎಲ್ಲರೂ ಅಷ್ಟೇ, ದೊಡ್ಡವರೇ ಆಗಿರ್ಬೋದು, ಅಂದರೆ ದೊಡ್ಡ ಸೊಸೆನೇ ಆಗಿರ್ಬೋದು, ಚಿಕ್ಕ ಸೊಸೆನೇ ಆಗಿರ್ಬೋದು, ಆ ಪದ ಏನು ಅರ್ಥ ಅನ್ನೋದನ್ನ ಅವರು ತೋರಿಸ್ಬಿಡ್ತಾರೆ. ಯಾಕೆ ಅಂತಂದರೆ, ಇವಾಗ 2 ಸೊಸೆದಿರಿದ್ದರೆ ಒಂದು ಮನೆಯಿಂದ ಚೆನ್ನಾಗಿ ಬಂದಿದ್ದರೆ ಇನ್ನೊಂದು ಮನೆಯಿಂದ ಏನೋ ಒಂದು ತಕ್ಕ ಮಟ್ಟಿಗೆ ಬಂದಿರ್ತಾರೆ. ಆ ವಿಷಯದಲ್ಲಿ ಇರ್ಬೋದು, ಅಥವಾ ಒಬ್ಬರಿಗೆ ಸ್ವಲ್ಪ ಚೆನ್ನಾಗಿ ಬುದ್ಧಿ ತಿಳುವಳಿಕೆ ಎಲ್ಲ ಇದ್ದು ಇನ್ನೊಬ್ಬರು ಚೆನ್ನಾಗಿ ಬದುಕೋ ರೀತಿ ಕಲ್ತಿದ್ದು ಅವರು ಇನ್ನೇನು ಮಾಡ್ತಾರೆ, ಅವ್ರಿಗಿನ ಕೆಳಗೆ ಇರೋರನ್ನ ಅಥವಾ ಅವ್ರಿಗಿನ ಮೇಲೆ ಇರೋರನ್ನ ವಾರಗೀತಿರನ್ನ
ಅವ್ರು ಆದಷ್ಟು ಅವ್ರನ್ನ ಚೀಪಾಗಿ ನೋಡ್ತಾರೆ, ಚೀಪಾಗಿ ಮಾತಾಡ್ತಾರೆ, ತುಂಬ ಆಡಿಸ್ತಾರೆ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನೋವು ಕೊಡ್ತಾರೆ. ಏನೋ ಒಂದೊಂದು ಮಾತು ಅನ್ನೋದಕ್ಕೆ ಇದು ಮಾಡ್ತಾರೆ. ಅದನ್ನೇ ನಾನು ಅಂದರೆ ಈ ವಾರಿಗಿತೀರು ಅನ್ನೋ ಪದ ಇದೆಯಲ್ಲ ಫ್ರೆಂಡ್ಸ್, ಅದು ಯಾವತ್ತೂ ಅಷ್ಟೇ ಸ್ವಂತ ಅಕ್ಕ ತಂಗಿರಷ್ಟು ಬಾಂಧವ್ಯ, ಪ್ರೀತಿ, ವಿಶ್ವಾಸ ತಂದು ಕೊಡಲ್ಲ. ವಾರಿಗಿತೀರೇ ಸ್ವಂತ ಅಕ್ಕ ತಂಗಿಯರೇ. ಅಕ್ಕ ತಂಗಿಯರಷ್ಟು ಯಾವುದು ಬರೋದಿಲ್ಲ. ಇಷ್ಟೇ ಫ್ರೆಂಡ್ಸ್, ನನ್ನ ಈ ಚಿಕ್ಕ ಮಾತು ಹೇಳ್ಕೊಂಡಿದ್ದೀನಿ. ಇದೇನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಇವಾಗ ಅದೆಲ್ಲ ಆದಮೇಲೆ ನಾನೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡ್ಕೊಂಡಿದ್ದೀನಿ. ಇನ್ನೇನು ಹಬ್ಬನೂ ಸಹ ಬಂತಲ್ಲ, ಇನ್ನು ಹಬ್ಬನೂ ಸಹ ಬಂದಿರೋದ್ರಿಂದ ನಾನು ಯಾವುದೇ ರೀತಿ ಏನು ಫುಲ್ ಜೋರಾಗಿ ಮಾಡೋಕ್ಕೋಗಿಲ್ಲ. ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ಈ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.